ನಮಸ್ತೆ ವೀಕ್ಷಕರೇ, ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಅಂದ್ರೆ ಮೆದುಳಿಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದಾವೆ. ಅದು ನಮಗೆ ಕೂಡ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದಾವೆ. ಅದರಲ್ಲಿ ಈ ಒಂದು ಕಾಯಿಲೆ ಕೂಡ ಅಂತಾನೆ ಹೇಳ್ಬೋದು, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ನಾವೇನು ಹೇಳ್ತೀವಿ. ಈ ಒಂದು ಕಾಯಿಲೆ ಅತಿ ಬೇಗ ಅಂದ್ರೆ 50 ವರ್ಷಕ್ಕಿಂತ ಕಡಿಮೆ ಇರೋರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಹೋಗ್ತಾ ಇದೀವಿ. ಯಾಕೆ ಈ ಒಂದು ಕಾಯಿಲೆ ಮನುಷ್ಯನಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಎಲ್ಕೆ ಅವರು. ಅವರು ಪಾರ್ಕಿನ್ಸನ್ಸ್ ಡಿಸೀಸ್ ಅಂಡ್ ಮೂವ್ಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಸರ್, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ವಯಸ್ಸಾಗ್ತಾ ನಾವು ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ವೇನೋ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಯೋಸಹಜ, ಹೌದು, ಪ್ರತಿಯೊಬ್ಬರಲ್ಲೂ ವಯಸ್ಸಾಗೇ ಆಗತ್ತೆ, ಕಾಯಿಲೆಗಳು ಕಾಡೋಕೆ ಶುರುವಾಗತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಾರ್ಕಿನ್ಸನ್ ಅನ್ನುವಂತಹ ಕಾಯಿಲೆ ಹೆಚ್ಚಾಗಿ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡುವಂಥದ್ದು. ಏನ್ ಹೇಳ್ತೀರಿ ಸರ್? ಈಗ ಏನಾಗುತ್ತೆ ಅಂದರೆ, ವಯಸ್ಸು ಅನ್ನೋದು ನಾರ್ಮಲ್ ಪ್ರೋಸೆಸ್. ಎಲ್ಲರೂ ಒಂದು ಹುಟ್ಟಿದ ಮೇಲೆ ಒಂದು ಕಡೆಯಿಂದ ವಯಸ್ಸಾಗ್ತಾ ಹೋಗಬೇಕು. ಬಾಡಿನೂ ಒಂದು ಮಿಷಿನ್ ಇದ್ದಂಗೆ. ಮಿಷಿನ್ ಇದ್ದಾಗ ಏನಾಗುತ್ತೆ ಅಂದರೆ, ಒಂದು ವಯಸ್ಸಿನ ತನಕ ಎಲ್ಲ ಭಾಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಬರ್ತಾ 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 ಬಾಡಿಯಲ್ಲಿ ಬೇರೆ ಬೇರೆ ಭಾಗಗಳು ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಲ್ಲ. ನಮ್ಮ ವಯಸ್ಸಾಗ್ತಾ ಬಿಳಿ ಕೂದಲಾಗುತ್ತೆ, ಮುಖ ಸುಕ್ಕಾಗುತ್ತೆ, BP ಸ್ಟಾರ್ಟ್ ಆಗುತ್ತೆ, ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ, ಕೀಳು ನೋವು ಬರುತ್ತೆ. ಹಿಂಗೆ ಬಾಡಿಯಲ್ಲಿ ಎಲ್ಲ ಭಾಗಗಳಲ್ಲೂ ಬೇರೆ ಬೇರೆ ಥರದ್ದು ತೊಂದರೆಗಳು, ಕೊಬ್ಬಿನಾಂಶ ಬರ್ಬೋದು, ದಪ್ಪ ಆಗ್ಬೋದು, ಇವೆಲ್ಲ ಬೇರೆ ಬೇರೆ. ಅದೇ ಥರ ಏನಾಗುತ್ತೆ, ಮಿದುಳಲ್ಲೂ ಚೇಂಜಸ್ಗಳು ಆಗುತ್ತೆ. ಸೊ ಮಿದುಳಲ್ಲಿ ಚೇಂಜಸ್ಗಳು ಆಗೋದಂದ್ರೆ ಏನಂದರೆ, ಮಿದುಳು ಸ್ಲೋಲಿ ಕ್ಷೀಣಿಸೋಕೆ ಶುರು ಆಗುತ್ತೆ. ಮೊದಲಿನ ಕಾಲದಲ್ಲೆಲ್ಲ ಜನ ಹೇಳೋರು 60ಕ್ಕೆ ಅರಳು ಮರಳು ಅಂತ ಹೇಳಿ. 60ಕ್ಕೆ ಅರಳು ಮರಳು ಅಂದ ತಕ್ಷಣ ಎಲ್ಲರಿಗೂ ಅರಳು ಮರಳು ಆಗ್ಬೇಕಂತೇನಿಲ್ಲ, ಅಥವಾ 60 ಆದವ್ರು ಎಲ್ಲರೂ ಹೆದರ್ಕೋಬೇಕಂತಲ್ಲ. ಇಟ್ ಓನ್ಲಿ ಏನು ಹೇಳುತ್ತಂದರೆ, ವಯಸ್ಸಾಗ್ತಾ ಮಿದುಳು ಮೊದಲಿನ ಥರ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂಥೇಳಿ. ಇದರಲ್ಲಿ ಏನಾಗುತ್ತೆ, ಮಿದುಳು ಯಾವ ಭಾಗ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಆ ಭಾಗಕ್ಕೆ ತಕ್ಕಂಗೆ ಲಕ್ಷಣಗಳು ಕಾಣಿಸ್ಕೊಳಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್, ನೆನಪಿನ ಶಕ್ತಿಗಿತ್ತಂದ್ರೆ ಅರಳು ಮರಳು ಅಂತ ಹೇಳ್ಬೋದು ನಾವು. ಅಥವಾ ನಮ್ಮ ಚಲನೆಗೆ ಸಂಬಂಧಪಟ್ಟ ತೊಂದರೆಗಳು, ಚಲನೆಯಲ್ಲಿ ವಿಚಲನೆಗಳು ಆಗಕ್ಕೆ ಶುರು ಆದಾಗ ನಾವು ಚಲನೆಯ ವಿಚಲನೆ ಅಂತೇವೆ, ಅಥವಾ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಸಿಂಪಲ್ ಆಗಿ ಹೇಳೋದಂದ್ರೆ, ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ, ಕಾಮನ್ ಆಗಿ ಗೊತ್ತಿರೋದು ಚಲನೆಯ ವಿಚಲನೆ ಕಾಯಿಲೆಗಳು. ಸೊ ಏನಿದು ಪಾರ್ಕಿನ್ಸನ್ ಡಿಸೀಸ್ ಅಂದರೆ, ಪಾರ್ಕಿನ್ಸನ್ಸ್ ಅನ್ನೋದು ಒಂದು ಕಾಯಿಲೆ, ಅಥವಾ ಕಾಯಿಲೆ ಯಾರು ಗೊತ್ತು ಹಿಡಿದಿದಾರಲ್ಲ ಅವ್ರಿಗೆ ಹೆಸರು ಕೊಟ್ಟಿರೋಂಥ ಕಾಯಿಲೆ. ಅದು ಒಂದು ಗ್ರೂಪ್ ಆಫ್ ಲಕ್ಷಣಗಳು ಇರೋಂಥ ಕಾಯಿಲೆ. ಸೊ ನಾರ್ಮಲಿ ಈ ಪಾರ್ಕಿನ್ಸನ್ ಡಿಸೀಸಲ್ಲಿ ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತಿರ್ತೀವಿ, ಟ್ರ್ಯಾಪ್ ಫೀಚರ್ಸ್ ಅಂತ ಹೇಳ್ತೇವೆ. ಟ್ರ್ಯಾಪ್ ಫೀಚರ್ಸ್ ಅಂದರೆ TRAP ಅಂತ ಹೇಳಿ. ಓಕೆ, ಟ್ರ್ಯಾಪ್ ಅಂತೇಳಿ. T ಅಂದರೆ ಟ್ರೆಮರ್ಸ್ ಅಂದ್ರೆ ಕೈ ನಡ್ಗೋದು, ಶೇಕ್ ಆಗಕ್ಕೆ ಶುರು. ಜನ ಸುಮ್ಮನೆ ಕುತ್ಕೊಂಡಿರ್ತಾರೆ, ಕೈ ಈ ತರ ನಡುಗ್ತಾ ಇರ್ತಾರೆ ಕುತ್ಕೊಂಡಾಗ, ಅಥವಾ ಗ್ಲಾಸ್ ಇಟ್ಕೊಂಡಿರ್ತಾರೆ, ಹಿಂಗೆ ನಡುಗ್ತಾ ಇರುತ್ತೆ. ಇದು ಟ್ರೆಮರ್ಸ್ ಅಂತ ಹೇಳೋದು. R ಅಂದ್ರೆ ಸ್ಟಿಫ್ನೆಸ್ ಅಂದ್ರೆ ಮೈ ಬಿಗುವಿಕೆ, ಒಂಥರ ಮೊದಲಿನ ಸಡ್ಲಿಲ್ಲ ಬಾಡಿ, ಜಾಯಿಂಟ್, ಭುಜ ನೋವು, ಈಸಿಯಾಗಿ ಕೈ ಬೀಸೋದಿಲ್ಲ, ನಡೆಯಬೇಕಾದ್ರೆ ಒಂಥರ ರೋಬೋಟ್ ಆದಂಗೆ ಆಗ್ಬಿಡ್ತಾರೆ, ಕೈ ಬೀಸೋದು ಸ್ಲೋ ಆಗ್ಬಿಡುತ್ತೆ, ನಡೆಯಬೇಕಾದ್ರೆ ಕಾಲು ಹೆಜ್ಜೆ ದೊಡ್ಡಕ್ಕೆ ಇಡೋದಿಲ್ಲ, ಸಣ್ಣಕ್ಕೆ ಹೆಜ್ಜೆ ಇಡಕ್ಕೆ ಶುರು ಮಾಡ್ತಾರೆ. ಸೊ ಆ ಸ್ಟಿಫ್ನೆಸ್ ಇಂದ ಮಸಲ್ ಮೂವ್ಮೆಂಟ್ ಸರಿಯಾಗೋದಿಲ್ಲ. ಇನ್ನೊಂದು ಎ ಅಂದ್ರೆ ಏಕೈನೇಸಿಯಾ ಅಂದ್ರೆ ಸ್ಲೋನೆಸ್. ನಾವು ಕೈನೇಸಿಯಾ ಅಂದ್ರೆ ಮೂವ್ಮೆಂಟು, ಏಕೈನೇಸಿಯಾ ಅಂದ್ರೆ ಇಂಗ್ಲೀಷಲ್ಲಿ ಮೂವ್ಮೆಂಟು ನಿಧಾನಕ್ಕಾಗೋದಕ್ಕೆ. ಸೊ ಜನ ಏನಾಗ್ತಾರೆ ಅಂದ್ರೆ, ಮೊದಲು ಸ್ನಾನಕ್ಕೆ 10 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ಬರೋರಿಗೆ 20 ನಿಮಿಷ ಬೇಕು, ಅರ್ಧ ಗಂಟೆ ಬೇಕು. ಊಟ 10 ನಿಮಿಷದಲ್ಲಿ ಮಾಡಿ ಮುಗಿಸ್ತಾ ಇದ್ರು, ಈಗ ಅರ್ಧ ಗಂಟೆ ಯಾರು ಊಟ ಮಾಡಲ್ಲ. ಇಲ್ಲಿಂದ ಪಕ್ಕದ ಮನೆಗೆ ಹೋಗೋಕ್ಕೆ 2 ನಿಮಿಷದಲ್ಲಿ ಹೋಗಿ ಮುಟ್ಬಿಡೋರು, ಈಗ 10 ನಿಮಿಷ ಬೇಕು ಪಕ್ಕದ ಮನೆಗೆ ಹೋಗೋಕ್ಕೆ. ಸೊ ಎಲ್ಲ ಕೆಲ್ಸಗಳು ಸ್ಲೋ ಆಗಕ್ಕೆ ಶುರು ಆಗುತ್ತೆ. ಈ ಸೆಟ್ ಆಫ್ ಸಿಂಪ್ಟಮ್ಸ್ ನಾವೇನಂತೇವೆ, ಟ್ರೆಮರ್ಸು, ರಿಜಿಡಿಟಿ, ಏಕೈನೇಸಿಯಾ, ಮತ್ತು ಪೋಸ್ಚರಲ್ ಇನ್ಸ್ಟೆಬಿಲಿಟಿ. ಅಂದ್ರೆ ಬರ್ತಾ ಬರ್ತಾ ಸ್ಲೋ ಆಗೋದಕ್ಕೆ ಇರ್ತದಲ್ಲ. ಈ ಟ್ರ್ಯಾಪ್ ಫೀಚರ್ಸ್ ಇದ್ದವ್ರಿಗೆ ನಾವು ಪಾರ್ಕಿನ್ಸನ್ಸ್ ಅಥವಾ ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೇವೆ. ನಿಮಗೆ ಇನ್ ಜನರಲ್ ಆಗಿ ಗೊತ್ತಿರ್ಬೇಕಂದ್ರೆ, ಯಾರಿಗಾರು ಕೇಳಿದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂದ್ರೆ ಏನು, ಈ ಲಕ್ಷಣದಲ್ಲಿ ಯಾವ್ದಾದ್ರು ಲಕ್ಷಣಗಳು ಕಾಂಬಿನೇಷನ್ ಅಲ್ಲಿ ಇತ್ತು ಅಂದ್ರೆ ನಾವು ಪಾರ್ಕಿನ್ಸನ್ಸ್ ಲಕ್ಷಣ ಇದೆ ಅಂತ ಹೇಳ್ತೇವೆ. ಸೊ ಈ ಲಕ್ಷಣ ಗುಂಪಿಗೆ ನಾವು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ತರದ ಕಾಯಿಲೆಗಳು, ಅದನ್ನ ನಾವು ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೇವೆ. ಆದ್ರೆ ಇವತ್ತಿನ ಮಟ್ಟಿಗೆ ಪಾರ್ಕಿನ್ಸನ್ ಡಿಸೀಸ್ ಅಂತ ಇಷ್ಟು ಗೊತ್ತಿದ್ರೆ ಸಾಕು ಅನ್ಸುತ್ತೆ. ಓಕೆ ಡಾಕ್ಟರ್, ಇನ್ನು ಪಾರ್ಕಿನ್ಸನ್ಸ್ ನ ರೋಗ ಲಕ್ಷಣಗಳು ಯಾವ ರೀತಿಯಾಗಿ ಇರುತ್ತೆ? ಕಾಮನ್ ಆಗಿ ಗೊತ್ತಿರೋದಲ್ಲ ಎಷ್ಟೋ ಜನಕ್ಕೆ. ರೋಗ ಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸೊ
ಪಾರ್ಕಿನ್ಸನ್ಸ್ ಜನಕ್ಕೆ ನಾನು ಹೇಳಿದ್ನಲ್ಲ, ಈಗ ಟ್ರ್ಯಾಪ್ ಅಂದ ತಕ್ಷಣ ಆ ಲಕ್ಷಣಗಳಂತೂ ಬಂದೇ ಬಿಟ್ಟು ಅಲ್ಲಿಗೆ. ಸೊ ಒಂದು ಏನಂದ್ರೆ ನಾವು ನಡುಕು ಬರೋದು, ಸ್ಲೋನೆಸ್ ಬರೋದು, ಕೆಲಸ ಕಾರ್ಯದಲ್ಲಿ ನಿಧಾನಗತಿ ಆಗೋದು, ಇದನ್ನ ನಾವು ಏನಂದ್ರೆ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂದ್ರೆ ಕಾಮನ್ ಆಗಿ ಗೊತ್ತಿರೋಂಥ ಲಕ್ಷಣಗಳು. ಆದ್ರೆ ನಾವು ಮೆಡಿಕಲಿ ಆಗಲಿ ಇದೆಲ್ಲ ಏನಂತೇವೆ, ಟ್ರ್ಯಾಪ್ ಫೀಚರ್ಸ್ ನಾವು 2 ಥರದಲ್ಲಿ ವಿಂಗಡಿಸ್ತೇವೆ. ಒಂದು ಮೋಟಾರ್ ಸಿಂಪ್ಟಮ್ಸ್, ಮೋಟಾರ್ ಅಂದ್ರೆ ಚಲನೆಗೆ ಸಂಬಂಧಪಟ್ಟ ಲಕ್ಷಣಗಳು, ಇನ್ನೊಂದು ನಾನ್ ಮೋಟಾರ್, ಚಲನೆಗೆ ಸಂಬಂಧಪಡಲಾರ್ದಿರೋ ಲಕ್ಷಣಗಳು ಅಂತ ಹೇಳಿ. ಚಲನೆಗೆ ಸಂಬಂಧಪಟ್ಟ ಲಕ್ಷಣಗಳು ಎಲ್ಲರಿಗೂ ಎದ್ದು ಕಾಣಿಸುತ್ತೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಕೈ ನಡ್ಕಾಗದಿರೋದು, ಕೆಲಸದಲ್ಲಿ ಸ್ಲೋ ಆಗೋದಿರೋದು, ದೂಗಿ ನಡೆಯೋ ಶುರು ಆಗೋದು, ಇವು ಎದ್ದು ಕಾಣಿಸ್ಕೊಳ್ಳೋಂಥವು. ನಾನ್ ಮೋಟಾರ್ ಸಿಂಪ್ಟಮ್ಸ್ಗಳು ಅಂದರೆ ಯಾವ ಎದ್ದು ಕಾಣಿಸೋದಿಲ್ಲ, ಅದು ಇದೆ, ಹೇಳಿದ್ರೆ ಅಥವಾ ಕೇಳಿದ್ರೆ ಹೇಳ್ತಾರೆ ಇದೆ ಅಂತ ಹೇಳ್ತೇವೆ ನಾವು. ಇದನ್ನು ನಾವು ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂತ ಹೇಳಿ. ಸೊ ಮೋಟಾರ್ ಸಿಂಪ್ಟಮ್ಸು, ನಾನ್ ಮೋಟಾರ್ ಸಿಂಪ್ಟಮ್ಸು. ಈ ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಲ್ಲಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿದ್ದೆಗೆ ಸಂಬಂಧಪಟ್ಟ ತೊಂದರೆಗಳು. ನಿದ್ದೆಗೆ ಸಂಬಂಧಪಟ್ಟ ತೊಂದರೆಗಳಂದರೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ರಾತ್ರಿ ನಿದ್ದೆ ಮಾಡಲ್ಲ, ನಿದ್ದೆಯಲ್ಲಿ ಮಾತಾಡ್ತಾರೆ ಜೋರಾಗಿ, ಕೂಗಾಡ್ತಾರೆ, ಕೆಲವೊಬ್ರು ಹೊಡೆದಾಡ್ದವ್ರಂಗೆ ಆಕ್ಟ್ ಮಾಡ್ತಾ ಇರ್ತಾರೆ, ಕನ್ಸಲ್ಲಿ ಜೋರಾಗಿ ಮಾತಾಡೋದು. ಇದನ್ನ ನಾವು ರೆಮ್ ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಿದ್ದೆಯಲ್ಲಿ ಆ ನಿದ್ದೆ ಒಂದು ಕನಸಿನ ಒಂದು ಫೇಸ್ ಇನ್ ಲೇಸ್ ಅಲ್ಲಿ ಅವರ ಕನ್ಸು ಏನ್ ಬರ್ತಾ ಇರ್ತೋ ಅದು ಎನಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಕ್ಕಪಕ್ಕದವ್ರು ಕೆಲವೊಮ್ಮೆ ಹೊಡೆದು ಬಿಡ್ತಾರೆ. ಅದ್ರಲ್ಲಿ ನಾವು ರೆಮ್ ಬಿಹೇವಿಯರ್ ಡಿಸಾರ್ಡರ್. ಈ ಲಕ್ಷಣಗಳು ಪಾರ್ಕಿನ್ಸನ್ಸ್ ಕಾಯಿಲೆ ಗೊತ್ತಾಗಂತ 5 ವರ್ಷ 10 ವರ್ಷ ಮೊದಲಿಂದನೂ ಶುರು ಆಗ್ಬೋದು. ಎರಡನೇದು ಏನಂದ್ರೆ ನಮ್ಮ ಪಿತ್ತಕೋಶ ಮತ್ತು ಇದಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ಅಂದ್ರೆ ಡೈಜೆಷನ್ಗೆ ಸಂಬಂಧಪಟ್ಟ ಕಾನ್ಸ್ಟಿಪೇಷನ್ ಅನ್ನೋದು. ಕಾನ್ಸ್ಟಿಪೇಷನ್ನು ಭಾಳ ಜಲ್ದಿ ಸ್ಟಾರ್ಟ್ ಆಗಿ, ಭಾಳಷ್ಟು ಜನಕ್ಕೆ 5 ವರ್ಷ 10 ವರ್ಷ ಮೊದಲೇನಂದ್ರೆ ಮೋಷನ್ ಕರೆಕ್ಟಾಗಿ ಹೋಗೋದಿಲ್ಲ, ರೆಗ್ಯುಲರ್ ಕಾನ್ಸ್ಟಿಪೇಷನ್ ಥರ ಫೀಚರ್ಸ್ಗಳು ಲಕ್ಷಣಗಳು ಕಾಣಿಸ್ಕೋಬೋದು. ಅಥವಾ ಕೆಲವೊಬ್ರಿಗೆ ಸ್ವಭಾವದಲ್ಲಿ ಡಿಫ್ರೆನ್ಸ್ಗಳು, ಮೂಡು, ಕೆಲವೊಂದು ಟೈಮ್ ಆ್ಯಂಕ್ಷಿಯಸ್ ಆಗೋದು, ಕೆಲವೊಮ್ಮೆ ಲೋ ಮೂಡ್ಸ್ ಆಗೋದು, ಕೆಲವೊಂದು ಟೈಮ್ ಆಟೋನಾಮಿಕ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀವಿ. ಆಟೋನಾಮಿಕ್ ಡಿಸ್ಟರ್ಬೆನ್ಸಸ್ ಅಂದರೆ ಕೂತ್ಕೊಂಡಿದ್ದಾಗ BP ಫ್ಲಕ್ಚುಯೇಟ್ ಆಗೋಂಥದ್ದು, ತಲೆ ಸುತ್ತು ಬರೋದು ಕೂತ್ಕೊಂಡಿದ್ದಾಗೆ, ಅಥವಾ ಸ್ವೆಟ್ಟಿಂಗ್ ಅನ್ನೆಸೆಸರಿ ಜಾಸ್ತಿ ಬೆವರು ಬರೋವಂಥದ್ದು, ಬೆವರು ಬರಲಾರ್ದೇ ಇರೋಂಥದ್ದು, ಜ್ವಲ್ ಬರೋವಂಥದ್ದು, ಜ್ವಲ್ ಬರಲಾರ್ದೇ ಇರೋಂಥದ್ದು, ಡ್ರೈನೆಸ್ ಆಫ್ ದ ಮೌತ್ ಅಂತ ಹೇಳ್ತೀವಿ. ಈ ಥರ ಬೇರೆ ಬೇರೆ ನಾನ್ ಮೋಟಾರ್ ಸಿಂಪ್ಟಮ್ಸ್ಗಳು ಇರ್ತವೆ. ಅದನ್ನು ನಾವು ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಇವು ಕಾಮನ್ ಆಗಿ ಹೇಳಿರೋ ಲಕ್ಷಣಗಳು ಮೋಟಾರ್ ಸಿಂಪ್ಟಮ್. ಇವು 2 ಗ್ರೂಪ್ ಆಫ್ ಸಿಂಪ್ಟಮ್ಸ್ಗಳನ್ನ ನಾವು ಕೂಡಿಸ್ಬಿಟ್ಟು ಇವೆಲ್ಲ ಲಕ್ಷಣಗಳು ಸೇರಿಸ್ಬಿಟ್ಟು ಪಾರ್ಕಿನ್ಸನ್ಸ್ ಡಿಸೀಸಿನ ಲಕ್ಷಣಗಳು ಅಂತ ಹೇಳೋದು ನಾವು. ಓಕೆ ಡಾಕ್ಟರ್, ಇನ್ನು ಪಾರ್ಕಿನ್ಸನ್ಸ್ ನ ಕಂಡು ಹಿಡ್ಕೊಳ್ಳೋದಾದ್ರೂ ಹೇಗೆ ಗೊತ್ತಾಗುತ್ತೆ ನಮಗೆ ಈ ಒಂದು ಕಾಯಿಲೆ ಬಂದಿದೆ ಅಥವಾ ಬರ್ತಾ ಇದೆ, ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕೋ ಬೇಡವೋ, ಹೇಗೆ ಗೊತ್ತಾಗುತ್ತೆ ಡಾಕ್ಟರ್? ಪಾರ್ಕಿನ್ಸನ್ಸ್ ಡಿಸೀಸಿಗೆ ಕಾಮನ್ ಆಗಿ ನಾವೇನು ಕ್ಲಿನಿಕಲ್ ಅಂದ್ರೆ ನಿಮಗೆ ಈ ನಡುಕು, ಸ್ಟಿಫ್ನೆಸ್ಸು, ಸ್ಲೋನೆಸ್ಸು ಆಗಿದ್ದೀರ ಆ ಲಕ್ಷಣಗಳ ಮೇಲೆ ನಾವು ಇದು ಪಾರ್ಕಿನ್ಸನ್ಸ್ ಲಕ್ಷಣ. ಕೆಲವೊಂದು ಟೈಮ್ ಭಾಳಷ್ಟು ಜನ ಹೇಳ್ತಾರೆ, ಸರ್ ಅಲ್ಲಿ ಹೋಗಿದ್ವಿ ಡಾಕ್ಟರ್ ಹತ್ರ, ಅವ್ರು ಇನ್ನೂ ನಾನೇನೋ ಕೂತ್ಕೊಳ್ಳೋಕ್ಕಿಂತ ಮೊದಲೇ ಹೇಳ್ಬಿಟ್ಟು ಅವ್ರು ಪಾರ್ಕಿನ್ಸನ್ ಡಿಸೀಸ್ ಇದೆ ಅಂತ ಹೇಳಿ ಒಂದು ಮಾತು ಕೇಳಿಲ್ಲ ನಮ್ಗೆ ಏನಾಗಿದೆ ಅಂತ ಹೇಳಿ. ಸೊ ಇದು ಎದ್ದು ಕಾಣಿಸೋಂಥದ್ದು. ಸೊ ಕಾಣಿಸೋದ್ರಿಂದ ಗೊತ್ತಾಗ್ಬಿಡುತ್ತೆ. ಟೆಸ್ಟ್ ಮಾಡಿಸೇಬೇಕು ಅಂತ ಅವಶ್ಯಕತೆ ಇಲ್ಲ. ಈ ಸೆಟ್ ಆಫ್ ಲಕ್ಷಣಗಳು ಇದ್ದು ಅವ್ರು ಯೂಶಲಿ ಡಾಕ್ಟರ್ ಕೆಲವೊಂದು ಬೇರೆ ಚೆಕ್ ಮಾಡ್ತಾರೆ. ಅದರಲ್ಲೇ ನಿಮಗೆ ಪಾರ್ಕಿನ್ಸನ್ ಡಿಸೀಸ್ ಇದೆಯೋ ಅಥವಾ ಪಾರ್ಕಿನ್ಸನ್ಸ್ ಥರದ ಕಾಯಿಲೆ ಇದೆಯೋ ಅಥವಾ ಬೇರೆ ಏನಾರು ಇದೆ ಅಂತ ಈಸಿಯಾಗಿ ಹೇಳ್ಬೋದಾಗಿರೋಂಥ ಕಾಯಿಲೆ. ದೊಡ್ಡ ಸೈನ್ಸ್ ಬೇಸ್ ಟೆಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಬ್ರು ಕೇಳ್ತಾರೆ, ಹಿಂಗೆ ಹೇಳ್ಬಿಟ್ರಿ ನಮಗೆ ಇಂಥ ಕಾಯಿಲೆ ಇದೆ ಅಂತ ಹೇಳಿ ನಮಗೇನು ಟೆಸ್ಟೇ ಮಾಡಲಿಲ್ಲ, ಅದಕ್ಕೆ ಹೆಂಗೆ ಹೇಳಕ್ ಸಾಧ್ಯ ಈ ಥರ ಕೆಲವೊಬ್ರು ಬೇಜಾರು ಮಾಡ್ಕೊಳ್ತಾರೆ ಹೆಂಗೆ ಹೇಳಿದ್ರೆ. ಸೊ ಅಂಥವ್ರಿಗೆ ಕೆಲವೊಂದು ಟೆಸ್ಟ್ಗಳೂ ಅದಾವು. ಸೊ ಏನಂದ್ರೆ ಕೆಲವೊಂದು ಟೈಮ್ ಮಿದುಳಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಡೋಪಮೈನ್ ಅಂತ ಹೇಳ್ತೇವೆ ನಾವು. ಈ ಪಾರ್ಕಿನ್ಸನ್ ಡಿಸೀಸಲ್ಲಿ ಈ ಡೋಪಮೈನಿಗೆ ಸಂಬಂಧಪಟ್ಟ ಕೆಮಿಕಲ್ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಹೆಂಗೆ ಆ ಕೆಮಿಕಲ್ ಕಡಿಮೆ ಆದಂಗೆ ನಮ್ಮ ಚಲನೆಯಲ್ಲೇ ವಿಚಲನೆಗಳು ಸ್ಟಾರ್ಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಈ ಡೋಪಮೈನ್ ಅನ್ನೋ ಕೆಮಿಕಲ್ನ ನಾವು ಇಮೇಜಿಂಗ್ ಮಾಡ್ತೇವೆ, ಅಂದರೆ ಸ್ಕ್ಯಾನ್ ಮಾಡ್ತೇವೆ. ಈಗ ಹೆಂಗೆ ನೀವು ಪೆಟ್ ಸ್ಕ್ಯಾನ್ ಅಂತ ಕೇಳಿರ್ತೀರಲ್ಲ, ಇದು ಕ್ಯಾನ್ಸರ್ ಪೇಷಂಟ್ಸ್ಗಳು ಹೋಗಿ ಪೆಟ್ ಸ್ಕ್ಯಾನ್, ಅದೇ ಥರ ಪೆಟ್ ಸ್ಕ್ಯಾನಲ್ಲಿ ಅದು ಒಂದು ಸ್ಪೆಸಿಫಿಕ್ ಆ ಕೆಮಿಕಲ್ ಟೆಸ್ಟ್ ಮಾಡೋಕ್ಕೆ ಒಂದು ಸ್ಕ್ಯಾನ್ ಇರುತ್ತೆ. ಸೊ ಇದನ್ನು ನಾವು ಒಂಥರ ಪೆಟ್ ಸ್ಕ್ಯಾನು ಅಥವಾ ಸ್ಪೆಕ್ಟ್ ಸ್ಕ್ಯಾನ್ ಅಂತ ಹೇಳ್ತೇವೆ. ಈ ಟೆಸ್ಟ್ ಮಾಡಿ ಮಿದುಳಲ್ಲಿ ನಿಮ್ಮ ಡೋಪಮೈನ್ ಅಂಶ ಸರಿಯಾಗಿದೆಯೋ ಕಡಿಮೆ ಇದೆಯೋ ಅಂತ ಗೊತ್ತು ಮಾಡ್ಕೋಬೋದು. ಸೊ ಅದ್ರ ಮೇಲೆ ನಿಮಗೆ ಹೌದು ನೋಡಿ ನಿಮಗೆ ಡೋಪಮೈನ್ ಕಡಿಮೆ ಇದೆ, ಈ ಡೋಪಮೈನ್ ಕಡಿಮೆ ಇರೋದ್ರಿಂದ ನಿಮಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ ಅಂತ ಹೇಳಬಲ್ವಿ. ಇದು ಒಂದು ಥರದ್ದು ಟೆಸ್ಟ್ ಮಾಡಿ ಹೇಳೋದಕ್ಕೆ. ಇನ್ನೊಂದು ಏನಂದ್ರೆ ಅನುವಂಶೀಯವಾಗಿ ನಾರ್ಮಲಿ ಪಾರ್ಕಿನ್ಸನ್ ಡಿಸೀಸ್ ಅಂದರೆ ಸ್ಪೊರಾಡಿಕ್ ಅಂತ. ಸ್ಪೊರಾಡಿಕ್ ಅಂದರೆ ಬಂದಾಗ ಜನ ಹೇಳ್ತಾರೆ, ಸರ್ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲೂ ಯಾರಿಗೂ ಈ ಥರ ಕಾಯಿಲೆ ಇಲ್ಲ, ಅಕ್ಕಪಕ್ಕದ ಊರಲ್ಲೂ ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ. ಸ್ಪೊರಾಡಿಕ್ ಅಂದರೆ ಯಾರಿಗೂ ಅಕ್ಕಪಕ್ಕ ಇರೋದಿಲ್ಲ ಅಂತ ಅರ್ಥ. ಆದರೆ ಕೆಲವೊಂದು ಟೈಮು ಜೆನೆಟಿಕ್ ಚೇಂಜಸ್ಗಳು, ನಾವು ಹುಟ್ಟೋ ಟೈಮಲ್ಲಿ ನಮ್ಮ ಜೀನ್ಸ್ಗಳಲ್ಲಿ ಆಗೋ ಚೇಂಜಸ್ಸು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ಗಳಿಂದ ಆಗೋ ಚೇಂಜಸ್ಸು, ಇದರಿಂದ ಬರೋಂಥ ಲಕ್ಷಣಗಳಾಗುತ್ತೆ. ಸೊ ಕೆಲವೊಂದು ಸೆಟ್ ಆಫ್ ಜೀನ್ಸ್ ಗೊತ್ತಿದ್ದಾವೆ, ನಮಗೆಲ್ಲವೂ ಗೊತ್ತಿಲ್ಲ. ಒಂದು 100ರಲ್ಲಿ ಒಂದು 4ರಿಂದ 5 ಭಾಗದಷ್ಟು ಗೊತ್ತಿರ್ಬೋದು.
ಆ ಥರ ಜೀನ್ಸ್ಗಳಿತ್ತು. ಅಥವಾ ಕೆಲವೊಬ್ರು ಹೇಳ್ತಾರೆ ಎಲ್ಲೋ ರೇರ್ ಒಂದೊಂದು ಫ್ಯಾಮಿಲಿಯಲ್ಲಿ ಇರುತ್ತೆ. ಫ್ಯಾಮಿಲಿ ಅಂದರೆ ಅವ್ರು ನಮ್ಮ ತಂದೆಗಿತ್ತು, ನಮ್ಮ ದೊಡ್ಡಪ್ಪಗಿತ್ತು, ನಮ್ಮ ಚಿಕ್ಕಪ್ಪಗಿತ್ತು, ಅಥವಾ ನಮ್ಮ ಇವ್ರ ಕಸಿನ್ಗಿತ್ತು ಅಂತ ಹೇಳ್ತಾರೆ. ಆ ಥರ ಇದ್ದವರಲ್ಲಿ ನಾವು ಆ ಜೀನ್ ಟೆಸ್ಟ್ ಮಾಡಿ ಹೇಳಬಲ್ವಿ ನಿಮಗೆ ಆ ಜೀನ್ ತೊಂದರೆ ಇದೆಯಾ ಇಲ್ವಾ ಅಂತ ಹೇಳಿ. ಆದರೆ ಬೆಸ್ಟ್ ಎಲ್ಲರಿಗೂ ಹೇಳೋದೇನೆಂದರೆ, ನಾನು ಪಾರ್ಕಿನ್ಸನ್ ಡಿಸೀಸ್ ಕ್ಲಿನಿಕಲ್ ಡಯಾಗ್ನೋಸಿಸ್ಸು, ನೀವು ಅದಕ್ಕೆ ಟೆಸ್ಟ್ ಮಾಡಿಸ್ಲೇಬೇಕಂತ ಅವಶ್ಯಕತೆ ಇಲ್ಲ. ಟೆಸ್ಟ್ ಮಾಡಿಸೋದು ಭಾಳಷ್ಟು ಟೈಮು ಬೇರೆ ತೊಂದರೆಗಳು ಇದಾವ ಇಲ್ಲ ಅಂತ ಚೆಕ್ ಮಾಡೋದು. ಕೆಲವೊಂದು ಟೈಮ್ ಡೌಟ್ ಬರುತ್ತೆ, ತಲೆಯಲ್ಲಿ ಟ್ಯೂಮರ್ ಆಯಿತೋ ಇಲ್ವೋ, ಅಥವಾ ಯಾವುದೋ ಮಾತೆ ತಗೊಂಡು ಮಿರಳಿಗೆ ಏನೋ ಲಕ್ವ ಆಯಿತು. ಯಾಕಂದರೆ ಆ ಥರದಿಂದನೂ ಪಾರ್ಕಿನ್ಸೋನಿಸಮ್ ಆಗ್ಬೋದು. ಟೆಸ್ಟ್ ಮಾಡೋದು ಬೇರೆ ಎಲ್ಲ ರೂಲ್ ಔಟ್ ಮಾಡೋದಕ್ಕೆ, ಬೇರೆ ಇಲ್ಲ ಅಂತ ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್ ಜ್ವರ ಬಂದಿತ್ತು ಅಂತ ಕೆಲವೊಂದು ಟೈಮ್ ಹೌದು ನಿಮಗೆ TB ಇಲ್ಲ, ಟೈಫಾಯ್ಡ್ ಇಲ್ಲ, ಕೋವಿಡ್ ಇಲ್ಲ ಅಂತೆಲ್ಲ ಟೆಸ್ಟ್ ಮಾಡಿ ಅದು ಜ್ವರ ಯಾವುದೋ ಒಂದು ಕಾರಣಕ್ಕೆ ಹೇಳ್ತೇವಲ್ಲ, ಹಾಗೆ ಕೆಲವೊಂದು ರೂಲ್ ಔಟ್ ಮಾಡೋದಕ್ಕೆ ಟೆಸ್ಟ್ ಮಾಡ್ತೇವೆ ಹೊರತು ಪ್ರೂವ್ ಮಾಡೋದಕ್ಕೆ ನಾರ್ಮಲಿ ಪಾರ್ಕಿನ್ಸನ್ ಡಿಸೀಸ್ ಅಲ್ಲಿ ಇದು ನಾನೇನು ಫಂಕ್ಷನಲ್ ಇಮೇಜಿಂಗ್ ಅಂತ ಹೇಳಿದ್ವಲ್ಲ, ಅದು ರೇರ್ ಸರ್ಕಮ್ಸ್ಟೆನ್ಸಲ್ಲಿ ಜೆನೆಟಿಕ್ ಟೆಸ್ಟಿಂಗು ಯೂಸ್ ಮಾಡ್ಕೋಬಹುದು. ಆದರೆ ಕ್ಲಿನಿಕಲ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್ ಅಂತ ಇಟ್ಕೊಳ್ಳಿ ನಿಮ್ಮ ತಲೆಯಲ್ಲಿ. ಓಕೆ ಡಾಕ್ಟರ್, ನೀವು ಮೊದಲೇ ಹೇಳ್ದಾಗೆ ಡಾಕ್ಟರ್ 60ಕ್ಕೆ ಅರಳೋ ಮರಳೋ ಅಂತ ನೀವು ಹೇಳಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ 50 ವರ್ಷನೋ 45 ವರ್ಷ ದಾಟಿದ ನಂತರ ಈ ಪಾರ್ಕಿನ್ಸನ್ಸ್ ಅನ್ನುವಂತಹ ಕಾಯಿಲೆ ಶುರುವಾಗ್ತಾ ಇದೆ. ಯಾಕೆ ಅಂತ ಉದಾಹರಣೆ ಕೊಡೋದಾದ್ರೆ ಡಾಕ್ಟರ್? ಸರ್, ಈಗ ನಾರ್ಮಲಿ ಏನಂದ್ರೆ ಪಾರ್ಕಿನ್ಸನ್ ಡಿಸೀಸ್ ವಯಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಮೊದಲೇ ಹೇಳ್ಬಿಟ್ಟಿದ್ದೇವೆ ನಾವು. ಸೊ ವಯಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಅಂದ್ಮೇಲೆ ರಿಟೈರ್ಮೆಂಟ್ ಆಗಿದ ಮೇಲೆ ಬರಬೇಕು ಎಲ್ಲರಿಗೂ, ಅಂದ್ರೆ 60 ಆಗಿದ ಮೇಲೆ ಬರಬೇಕು. ಇದು ಸ್ಟ್ಯಾಂಡರ್ಡ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯಲ್ಲಿರೋಂಥದ್ದು. ಹಂಗಂದ ತಕ್ಷಣ ನಮಗೆ ಜಲ್ದಿ ಆಗಬಾರ್ದು ಅಂತೇನಲ್ಲ. ಫಾರ್ ಈಸಿಯಾಗಿ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, BP ಕಾಯಿಲೆ, ಸಕ್ಕರೆ ಕಾಯಿಲೆ ಅಥವಾ ಹಾರ್ಟ್ ಅಟ್ಯಾಕ್ ಆದಂಗೆ. ಸೊ ನಾರ್ಮಲಿ ಒಂದು 30 ವರ್ಷದ ಮೊದಲು 40 ವರ್ಷದ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಹಾರ್ಟ್ ಅಟ್ಯಾಕ್ ಎಲ್ಲ ಇನ್ನು 60 ವರ್ಷದ ಮೇಲೆ ಆಗ್ತಾ ಇದ್ವು. ಈಗ ಎಷ್ಟು 50, 40, 30, 25 ವರ್ಷಕ್ಕೂ ಆಗ್ತಾ ಇದೆ. ಯಾಕಾಗುತ್ತೆ? ಒಂದು ನಾವೇನಂತೇವೆ ಜೆನೆಟಿಕ್ಸ್ ಒಂದು ಅಂಶ, ಇನ್ನೊಂದು ಎಪಿಜೆನೆಟಿಕ್ಸ್ ಅಂತೇವೆ ಅಥವಾ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತೇವೆ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು, ನಾವು ಏನು ಮಾಡ್ತಾ ಇದ್ವಿ, ಇದ್ರ ಮೇಲೆ ಡಿಪೆಂಡೆಂಟ್ ಆಗೋಂಥದ್ದು. ಫಾರ್ ಎಕ್ಸಾಂಪಲ್, ಬೆಳಗಿಂದ ರಾತ್ರಿ ಓಡಾಡ್ತಾ ಇದ್ದೇವೆ, ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಲ್ಲ, ನೈಟ್ ಶಿಫ್ಟ್ ಕೆಲಸ ಮಾಡ್ತೇವೆ, ಅಡ್ಡಾಡ್ತೇವೆ. ಸೊ ನೀವು ಅರ್ಥ ಮಾಡ್ಕೊಂಡು, ಬಾಡಿ ಒಂದು ಮಿಷಿನ್ ಇದ್ದಂಗೆ 24 ಅವರ್ಸ್ ಯೂಸ್ ಮಾಡ್ತಾ ಇದ್ದೀರಾ. ಯೂಸ್ ಮಾಡ್ತಾ ಇದ್ದಾಗ ನಿಮ್ಮ ತೊಂದರೆಗಳು ಏನು 60-70 ಆಗಿದ್ಮೇಲೆ ಬರಬೇಕಾಗಿತ್ತು, ಈಗ 40ಕ್ಕೆ ಬರುತ್ತೆ, 50ಕ್ಕೆ ಬರುತ್ತೆ, ಈ ಥರ ಆಗುತ್ತೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ಭಾಳಷ್ಟು ನಮಗೂ ಯೋಚನೆ ಆಗಿದೆ. ಯಾಕಂದ್ರೆ ನಾನು ಕುತ್ಕೊಂಡು ನೋಡೋ ಪೇಷಂಟ್ಗಳು ಈಗ ಸ್ಲೋಲಿ ಬರ್ತಾ, ಮೊದಲೆಲ್ಲ 60-70 ಮೇಲೆ ಬರೋರು ಎಲ್ಲರೂ. ಈಗ ಮೊದಲೇ ವಯಸ್ಸಾದಾಗ ಮಕ್ಕಳು ಮೊಮ್ಮಕ್ಕಳು ಜೊತೆಲಿ ಬರೋರು ತೋರಿಸ್ಕೊಳ್ಳೋಕೆ, ಈಗ ಇನ್ನೂ ಮಕ್ಕಳು ಆಗಿರಲ್ಲ, ಅವಾಗ ಬಂದಿರ್ತಾರೆ. ಸೊ ಅದು ಒಂಥರ ನಮಗೂ ಯೋಚನೆ ಯಾಕೆ ಆಗ್ತಾ ಇರೋದು. ಬೆಂಗಳೂರು ಅಂತ ವೆದರಲ್ಲಿ ಎಲ್ಲರೂ ನೈಟ್ ಶಿಫ್ಟ್ ಕೆಲಸ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಡ್ಡಾಡೋದು, ಇದು ನಾನು ಔಟ್ ಆಫ್ ಕಂಟೆಕ್ಸ್ಟ್ ಅಂತ ಅನ್ಕೊತಾ ಇದ್ವಿ. ಆಫ್ ಲೇಟು ನಾವಂದ್ರೆ ಕೆಲವೊಂದು ಸ್ಟಡೀಸ್ಗಳು ಮಾಡ್ತಾ ಇದ್ದೀವಿ ಇಂಡಿಯಾ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ. ಸೊ ನಾವು ಒಂದು ಸಬ್ಸೆಟ್ ಆಫ್ ಪೇಷಂಟ್ಸ್ ಏನಂತ ಹೇಳ್ತೇವೆ, ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೇವೆ. ಯಂಗ್ ಆನ್ಸೆಟ್ ಅಂದರೆ ಯಾರಿಗೆ 50 ಮೊದಲು ಬರುತ್ತೆ ಲಕ್ಷಣಗಳು, ಅವ್ರಿಗೆ ನಾವು ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳೋದು ನಾವು. ಅದಕ್ಕಿಂತ ಬಂದರಲ್ಲಿ ನಾರ್ಮಲ್ ಅಂತ ಇಟ್ಕೊಟ್ರೆ ಅದು. ಸೊ ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೇವೆ. ಈ ಗ್ರೂಪಿಗೆ ಸಂಬಂಧಪಟ್ಟಾಗ ನಮ್ಮ ಇಂಡಿಯಾದಿಂದ ಪಬ್ಲಿಷ್ ಆಗಿರೋ ಲಿಟ್ರೇಚರ್ ನೋಡಿದರೆ, ಇಂಡಿಯಾದಲ್ಲಿ ವೆನ್ ಕಂಪೇರ್ ಟು ವೆಸ್ಟರ್ನ್ ಲಿಟ್ರೇಚರ್, ಅಂದರೆ ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡ್ಕೊಂಡ್ಬಿಟ್ರೆ, ಇಂಡಿಯಾದಲ್ಲಿ ಪಾರ್ಕಿನ್ಸನ್ ಡಿಸೀಸ್ ಸ್ವಲ್ಪ ಸಣ್ಣ ವಯಸ್ಸಲ್ಲೇ ಸ್ಟಾರ್ಟ್ ಆಗುತ್ತೆ, 50 ಸುತ್ತಮುತ್ತನೇ ಸ್ಟಾರ್ಟ್ ಆಗುತ್ತೆ. ನಾವು ಇದಕ್ಕೆ ತಕ್ಕಂಗೆ ಒಂದು ರಿಸರ್ಚ್ ಮಾಡ್ತಾ ಇದ್ದೇವೆ ನಾವು, ಏನು ಜೀನ್ಸ್ಗಳು ಆಗುತ್ತೆ, ಯಾಕೆ ಆಗುತ್ತೆ ಅಂತ. ಯಾರು ಇಂಟ್ರೆಸ್ಟ್ ಇದ್ದವರು ಬಂದು ಸೇರ್ಕೋಬೋದು ಅದು ಪ್ರಾಜೆಕ್ಟ್. ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡ್ತಾ ಇರೋದು ನಾವು. ಸೊ ನಾವು ಈಗ ಟೆಸ್ಟ್ ಮಾಡೋದ್ರಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ಗ್ಲೋಬಲಿ ಬಿಗ್ಗೆಸ್ಟ್ ಸೈಜ್ ಆಫ್ ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ ಡಿಸೀಸ್. ಸೊ ಏನು ಅನ್ಸುತ್ತಂದರೆ, ಇಂಡಿಯನ್ ಪೇಷಂಟ್ಸಲ್ಲಿ ಸ್ವಲ್ಪ ಜೆನೆಟಿಕ್ ಪ್ಯಾಟರ್ನ್ಸ್ ಬೇರೆ ಇರ್ಬೋದು. ಆ ಜೆನೆಟಿಕ್ ಪ್ಯಾಟರ್ನ್ಸ್ಗಳಲ್ಲಿ ಜೊತೆಯಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಏನು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಚೆನ್ನಾಗಿ ನಿದ್ದೆ ಇಲ್ಲ, ಕೆಲಸ ಇಲ್ಲ, ಸ್ಟ್ರೈನು, ಲೈಫ್ ಸ್ಟೈಲು, ಇವೆಲ್ಲ ಆ್ಯಡ್ ಆಗಿದ ತಕ್ಷಣ ನಿಮಗೆ 60ಕ್ಕೆ ಬರೋದು 50ಕ್ಕೆ ಬರುತ್ತೆ, 50ಕ್ಕೆ ಬರೋದು 40ಕ್ಕೆ ಬರುತ್ತೆ. ಸೊ ನಾವೀಗ ನೋಡಿರೋ ಕಾಯಿಲೆಗಳು 8 ವರ್ಷ 10 ವರ್ಷ ಜನರಲ್ಲೂ ಪಾರ್ಕಿನ್ಸನ್ ಡಿಸೀಸ್ ಬಂದಿರೋದು ನೋಡಿದ್ದೇವೆ. ರೇರು ಬರ್ಬೋದು ಹಂಗೆ. ಸೊ ನೆನ್ಪಿಟ್ಕೋಬೇಕಾಗಿರೋಂಥದ್ದು. ಪಾರ್ಕಿನ್ಸನ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ, ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ನಿತ್ಯ ಸಂಜೀವಿನಿ. ಇನ್ನು ಈ ಒಂದು ಪಾರ್ಕಿನ್ಸನ್ಸ್ ಅನ್ನುವಂತಹ ಕಾಯಿಲೆ ವಾಸಿ ಆಗತ್ತಾ ಅಂತ? ಓಕೆ, ವಾಸಿ ಅನ್ನೋದು ಏನು ಅಂದ್ರೆ, ಒಂದು ನಮ್ಮ ಕಲ್ಪನೆ, ಯಾವ್ದು ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ನೋಡ್ತಾ ಇದೇವೆ ಅನ್ನೋದು. ನಾರ್ಮಲಿ ನಾವು ವೈದ್ಯ ಲೋಕದಲ್ಲಿ ನೋಡಿದಾಗ ವಾಸಿ ಅಂತ ಮಾಡೋದಂದ್ರೆ ಹೊರಗಡೆಯಿಂದ ಒಳಗಡೆ ಅಕ್ವೈರ್ ಆಗಿರೋಂಥ ಕಾಯಿಲೆಗಳು. ಫಾರ್ ಎಕ್ಸಾಂಪಲ್, ಮಲೇರಿಯಾ ಸೊಳ್ಳೆ ಕಚ್ಚುತ್ತೆ, ಒಳಗೆ ಬರುತ್ತೆ,
ಕಾಯಿಲೆ, ಮಲೇರಿಯಾಗೆ ಔಷಧಿ ಕೊಡ್ತೇವೆ 3 ದಿನ ಹೋಗುತ್ತೆ. ಮತ್ತೊಂದ್ಸಲ ಮಲೇರಿಯಾ ಬರಲ್ಲ ಅಂತ ಹೇಳಲ್ಲ, ಈಗ ಕೊಟ್ಟಿರೋ ತೆಗಿತೇವೆ. TB ಹೊರಗಡೆಯಿಂದ ಒಳಗಡೆ ಬರುತ್ತೆ, ಟ್ರೀಟ್ಮೆಂಟ್ ತಗೊಳ್ತೀರಾ ಹೋಗುತ್ತೆ. ಕೋವಿಡ್ ಹೊರಗಡೆಯಿಂದ ಒಳಗಡೆ ಬರುತ್ತೆ, ಏನೋ ಮಾಡ್ತೀರಾ ಅಥವಾ ಏನೋ ಮಾಡ್ಲಿಲ್ಲ ಅಂದ್ರೂ ಹೋಗ್ಬೋದು. ಸರಿನಾ? ಹೊರಗಡೆಯಿಂದ ಒಳಗಡೆ ಬರೋ ಕಾಯಿಲೆಗಳು ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಇದಾವೆ ಅಂತ ಹೇಳ್ಬೋದು. ಅದಕ್ಕೆ ಕ್ಯೂರ್ ಅಂತ ನೋಡ್ಬೋದು, ಅಥವಾ ಕ್ಯೂರ್ ಸಾಕಷ್ಟು ಕಾಯಿಲೆಗಳು. ಇನ್ನು ಕೆಲವೊಂದು ಕಾಯಿಲೆಗಳು ಏನು ಬಾಡಿಯಲ್ಲೇ ವೇರ್ ಆ್ಯಂಡ್ ಟೇರ್ಗಳಿಗೆ ಆಗೋಂಥದ್ದು. ವೇರ್ ಆ್ಯಂಡ್ ಟೇರ್ಗಳಿಗೆ ಆಗೋಂಥ ಕಾಯಿಲೆಗಳಿಗೆ ಭಾಳಷ್ಟು ಮೋಸ್ಟ್ ಆಫ್ ಟೈಮಿಗೆ ಕ್ಯೂರ್ ಅಂತ ಹೇಳಲ್ಲ, ಟ್ರೀಟ್ಮೆಂಟ್ಗಳು ಇದೆ ಅಂತ ಹೇಳ್ತೇವೆ. ಈಸಿಯೆಸ್ಟ್ ಎಕ್ಸಾಂಪಲ್ ಏನು ಅಂದರೆ BP ಕಾಯಿಲೆ, ಸಕ್ಕರೆ ಕಾಯಿಲೆ. ಸೊ ಈಗ BP ಬಂದಾಗ ಏನಾಗುತ್ತೆ, ಮಾತ್ರೆ ಕೊಡ್ತೇವೆ ನಾವು. ಮಾತ್ರೆ ಕೊಟ್ಟ ತಕ್ಷಣ BP ಹೋತು ಅಂತಲ್ಲ, ಅಥವಾ ಸಕ್ಕರೆ ಕಾಯಿಲೆಗೆ ಸಕ್ಕರೆ ತೊಂದರೆ ಹೋಯ್ತು ಅಂತಲ್ಲ, ಸ್ಲೋಲಿ ಓವರ್ ಎ ಪೀರಿಯಡ್ ಆಫ್ ಟೈಮು ಮಾತ್ರೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇದು ಪಾರ್ಕಿನ್ಸನ್ಸ್ ಡಿಸೀಸ್ ಏನಿದೆಯಲ್ಲ, ಈ ಥರ ಒಂದು ವಯಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ. ಆದರೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದೇನೆಂದರೆ, ಇದು ಔಷಧಿ ತಗೊಳ್ಳೋದ್ರಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ತೋರಿಸುತ್ತೆ. ಏನಂದರೆ BP ಕಾಯಿಲೆದಲ್ಲಿ ಹೇಳ್ತೇವೆ, ಅಥವಾ ಸಕ್ಕರೆ ಕಾಯಿಲೆ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ, ನೀವು ಅವಾಗ 2 ವರ್ಷ ಮಾತ್ರೆ ತೊಗೊಳ್ಳಿಲ್ಲ, ಅದಕ್ಕೆ ನಿಮ್ಮ ನರ ಡ್ಯಾಮೇಜ್ ಆಯಿತು, ಕಿಡ್ನಿ ಡ್ಯಾಮೇಜ್ ಆಯಿತು, ಈ ಹಾರ್ಟ್ ಡ್ಯಾಮೇಜ್ ಆಯಿತು ಅಂತ ಈ ಥರ ಹೇಳ್ತೇವೆ ನಾವು. ಆದರೆ ಪಾರ್ಕಿನ್ಸನ್ ಡಿಸೀಸಲ್ಲಿ ಆ ಥರ ಕ್ವಶನ್ಸ್ಗಳು ಬರೋದಿಲ್ಲ. ಪಾರ್ಕಿನ್ಸನ್ ಡಿಸೀಸಲ್ಲಿ ಹೆಂಗಂದ್ರೆ ನೀವು ಔಷಧಿ ತೊಗೊಂಡ್ರೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ, ಬಿಳಿ ಕೂದಲಿಗೆ ಬಣ್ಣ ಹಚ್ಕೊಳ್ಳೋ ಅಂತ ಕೆಲಸ ಇದು, ಚೆನ್ನಾಗಿ ಕಾಣಿಸ್ಕೊಳ್ತೀರಾ. ಸೊ ಬೇರೆ ಥರದ್ದು ವಯಸ್ಸಿನ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ನೋಡಿದಾಗ ಪಾರ್ಕಿನ್ಸನ್ ಡಿಸೀಸ್ ಸಾಕಷ್ಟು ಟ್ರೀಟ್ಮೆಂಟ್ ಇದೆ. ಕ್ಯೂರ್ ಇಲ್ಲ ಅಂದ್ರೂ ಟ್ರೀಟ್ಮೆಂಟ್ ಇಂದ ನಿಮ್ಮ ಒಂದು ಲೈಫ್ ಸ್ಟೈಲ್ ಏನು ನಡೆಸ್ಕೊಂಡು ಹೋಗ್ಬೇಕಲ್ಲ, ಸಾಕಷ್ಟು ಮಟ್ಟಿಗೆ ನಾರ್ಮಲ್ ಆಗಿ ಹೋಗೋದಕ್ಕೆ ಹೆಲ್ಪ್ ಮಾಡ್ಬೋದು ನಾವು. ಓಕೆ ಡಾಕ್ಟರ್, ಇನ್ನು ಅಪೋಮಾರ್ಫಿನ್ ಅಂತ ಒಂದು ಹೇಳಿದ್ರಿ ನೀವು, ಅದು ಹೇಗೆ ಸಹಾಯ ಮಾಡುತ್ತೆ ಈ ಒಂದು ಪಾರ್ಕಿನ್ಸನ್ ರೋಗ ಲಕ್ಷಣಗಳನ್ನ ಕ್ಯೂರ್ ಮಾಡುತ್ತೆ, ಹೇಗೆ ಸಹಾಯ ಮಾಡುತ್ತೆ ಅಂತ ಇದು? ಓಕೆ, ಈಗ ಪಾರ್ಕಿನ್ಸನ್ ಡಿಸೀಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಆಗಿ 2-3 ಥರದಲ್ಲಿ ವಿಂಗಡಿಸ್ತಾ ಇದ್ದೇವೆ. ಒಂದು ಮಾತ್ರೆಗಳು ಎಲ್ಲರಿಗೂ ಕೊಡ್ತೇವೆ ನಾವು. ಮಾತ್ರೆ ಬೇಸಿಕಲಿ ಏನು ಮಾಡುತ್ತೆ ಅಂದರೆ, ಈಗ ನಾವು ಮಿದುಳಲ್ಲಿ ಡೋಪಮಿನ್ ಕಡಿಮೆ ಆಗುತ್ತೆ ಅಂತ ಹೇಳಿದೆ ನಾನು. ಮಾತ್ರೆ ಆ ಡೋಪಮಿನ್ ರೀಪ್ಲೇಸ್ ಮಾಡುತ್ತೆ. ಓಕೆ, ಸೊ ರೀಪ್ಲೇಸ್ ಮಾಡೋದ್ರಿಂದ ನಿಮಗೆ ಒಂದು ಹದವಾಗಿ ಇಂಪ್ರೂವ್ಮೆಂಟ್. ಯೂಶಲಿ ಇನಿಷಿಯಲ್ ಫೇಸ್ ಆಫ್ ದ ಕಾಯಿಲೆದಲ್ಲಿ ಮಾತ್ರೆ ತಗೊಳ್ತೀರಾ, ಒಂದು ಹದವಾಗಿ ಲಾಭ ಬರುತ್ತೆ, ಹೋಗುತ್ತೆ. ಫಸ್ಟ್ ಒಂದು ಮಾತ್ರೆ ತಗೊಂಡು 1 ದಿನ ಬರ್ಬೋದು, 2 ದಿನ ಲಾಭ ಬರ್ಬೋದು. ಬರ್ತಾ ಏನಾಗುತ್ತೆ ಅಂದರೆ, ಈ ಮಾತ್ರೆ ಎಫೆಕ್ಟಿಂಗ್ ಪೂರ್ತಿ 1 ದಿನ ಬರೋದಿಲ್ಲ ನಿಮಗೆ. ಅವಾಗ ದಿನಕ್ಕೆ 2 ಸಲ ಬೇಕಾಗುತ್ತೆ, 3 ಸಲ ಬೇಕಾಗುತ್ತೆ. ನಿಮ್ಮ ಮೊಬೈಲ್ ಫೋನ್ ಇದ್ದಂಗೆ, ಹೊಸ ಮೊಬೈಲ್ ಫೋನ್ ಇತ್ತು ಅಂದ್ರೆ ತಗೊಂಡು ಒಂದು ಫಸ್ಟ್ ಆದ ಹೊಸ ಮೊಬೈಲ್ ಫೋನ್ 2 ದಿನ ಒಂದು ಚಾರ್ಜ್ ಕೆಲಸ ಮಾಡುತ್ತೆ. ಬರ್ತಾ ಆಮೇಲೆ ಕನೆಕ್ಟ್ ಮಾಡ್ತಾನೆ ಇರ್ಬೇಕು ನೀವು ಚಾರ್ಜ್ ಮಾಡಕ್ಕೆ, ಅದೇ ಥರ. ಸೊ ಒಂದು ಟೈಮ್ ಬಂದಾಗ ಏನಾಗುತ್ತೆ, ಮಾತ್ರೆ ದಿನಕ್ಕೆ 4 ಸಲ 5 ಸಲ 6 ಸಲ ಒಂಥರ ಅಲ್ಲೇ ಬರೀ ಮಾತ್ರೆ ತಗೊಳ್ಳೋದು ಬಿಡೋದಲ್ಲೇ ಆಗೋಗ್ಬಿಡುತ್ತೆ ನಿಮಗೆ. ಸೊ ಈ ಪಾಯಿಂಟ್ ಆಫ್ ಅಲ್ಲಿ ನಾವೇನಂತ ಸ್ವಲ್ಪ ಅಡ್ವಾನ್ಸ್ ಥೆರಪೀಸ್ ಅಂದರೆ ಯಾವುದು ಅಲೆಯಾಗಿ ತಗೊಳ್ಳಾರ್ದು ಒಂದು ಹದವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡಬೇಕು, ಆ ಥರದ್ದು ನೋಡ್ತೇವೆ. ಈ ಥರ ಟ್ರೀಟ್ಮೆಂಟಲ್ಲಿ 2 ಆಪ್ಷನ್ಸ್ಗಳು ಬರ್ತವೆ. ಒಂದು ನೀವು ಕೇಳಿದ್ರಲ್ಲ ಅಪೋಮಾರ್ಫಿನ್ ಅಂತ ಹೇಳಿ, ಇನ್ನೊಂದು DBS ಅಂತ ಹೇಳ್ತೇವೆ. ಈ ಅಪೋಮಾರ್ಫಿನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಆಫ್ ಲೇಟ್ ಈ ಜಾಲತಾಣಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಪೋಮಾರ್ಫಿನ್ ಒಂದು ವಿಡಿಯೋ ಬಹಳ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದ್ರಲ್ಲಿ ತೋರಿಸ್ತಾರೆ, ಒಂದು ಪೇಷಂಟ್ಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಕೊಟ್ಟ ತಕ್ಷಣ ಎದ್ದೇಳ್ತಾರೆ, ಪೇಷಂಟ್ ಓಡಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಜನ ಅದು ವಿಡಿಯೋ ತೋರಿಸಿದ್ ಅಲ್ಲಿ ತನಕ ಕರೆಕ್ಟ್ ಇದೆ, ಆದ್ರೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅದು ತೋರ್ಸೋದಕ್ಕೆ ಒಂದಷ್ಟೇ, ಎಲ್ಲದೂ ತೋರಿಸಿರೋದಿಲ್ಲ ಅಥವಾ ಎಲ್ಲೋ ಹೇಳಿದಾರಲ್ಲ. ಸೊ ಜನ ಏನ್ ಕಂಡುಬಿಟ್ಟಿದಾರೆ, ಅದು ನೋಡಿದ ತಕ್ಷಣ ಇಂಜೆಕ್ಷನ್ ತಗೊಂಡ್ರು ಚೆನ್ನಾಗಾದ್ರು ಕ್ಯೂರ್ ಆದ್ರು ಅಂತ ಹೇಳಿ, ಆ ಥರ ಅಲ್ಲ ಅದು. ಸೊ ಇಂಜೆಕ್ಷನ್ ಏನಂದ್ರೆ ಅದೊಂಥರ ಇನ್ಸುಲಿನ್ ಥರ ಅಂತ ಹೇಳ್ಬೋದು ಸಿಂಪಲ್ ಆಗಿ. ನೀವು ಇಂಜೆಕ್ಷನ್ ಮಾಡ್ಕೊಳ್ತೀರಾ, ಮಾಡ್ಕೊಂಡು ಒಂದು 2-3 ನಿಮಿಷದಲ್ಲಿ ಲಾಭ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಆ ಲಾಭ ರಫ್ಲಿ ಅರೌಂಡ್ 1 ಗಂಟೆಯಿಂದ 1.5 ತಾಸು ಇರುತ್ತೆ ಅಷ್ಟೇ. ಸೊ ರೆಸ್ಕ್ಯೂ ಥೆರಪಿ ಅಂತ ಹೇಳ್ತೇವೆ. ರೆಸ್ಕ್ಯೂ ಥೆರಪಿ ಅಂದ್ರೆ ಕೆಲವೊಂದು ಪೇಷಂಟ್ಸ್ಗೆ ಎಲ್ಲೋ ಹೋಗಿರ್ತಾರೆ, ಮದುವೆಗೆ ಹೋಗಿರ್ತಾರೆ, ಒಂದು ಪೆನ್ ಇಟ್ಕೊಂಡು ಹೋಗಿರೋದು, ಎಲ್ಲೋ ಮದುವೆಗೆ ಹೋಗಿರ್ತಾರೆ, ಯಾರೋ ಇದ್ದಕ್ಕಿದ್ದಂಗೆ ಮಾತ್ರ ಕೆಲಸ ಮಾಡಲಿಲ್ಲ, ಒಂದು ಇಂಜೆಕ್ಷನ್ ತಗೊಳ್ಳೋದು, ನೀವು 5 ನಿಮಿಷ ಚೆನ್ನಾಗಾಗ್ತಾರೆ, ನೆಕ್ಸ್ಟ್ 1.5 ತಾಸು ತನಕ ನಿಮಗೆ ಏನು ಅವಶ್ಯಕತೆ. ಸೊ ರೆಸ್ಕ್ಯೂ ಥೆರಪಿ. ಇನ್ನೊಂದು ಥರದಲ್ಲಿ ಅಪೋಮಾರ್ಫಿನ್ ಯೂಸ್ ಪಂಪ್ ಥೆರಪಿ ಆಗಿ ಯೂಸ್ ಮಾಡ್ತೀವಿ. ಪಂಪ್ ಅಂದ್ರೆ ಒಂದು ಸಣ್ಣದೊಂದು ಪಾಕೆಟ್, ನಿಮ್ಮ ಮೊಬೈಲ್ ಫೋನ್ ಸೈಜ್ ಒಂದು ಇದು ಬರುತ್ತೆ ಪಾಕೆಟ್, ಅದು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು. ಅದು ಸಣ್ಣಕ್ಕೊಂದು ಇಂಜೆಕ್ಷನ್, ಒಂದು ಹನಿ ನೀರಾವರಿ ತರ ನಿಧಾನಕ್ಕೊಂದು ಹದವಾಗಿ ಇಂಜೆಕ್ಷನ್ ಹೋಗ್ತಾ ಇರುತ್ತೆ. ಅದು ಹೋಗೋದ್ರಿಂದ ಏನಾಗುತ್ತೆ, ಹದವಾಗಿ ರೆಸ್ಪಾನ್ಸ್ ಬರುತ್ತೆ. ಸೊ ಅಪೋಮಾರ್ಫಿನ್ ಸ್ಪೆಸಿಫಿಕ್ ಸೆಟ್ ಆಫ್ ಪೇಷಂಟ್ಸ್ ಆಫ್ ಪಾರ್ಕಿನ್ಸನ್ ಡಿಸೀಸ್ ಅಲ್ಲಿ, ಸ್ಪೆಸಿಫಿಕ್ ಸೆಟ್ ಆಫ್ ಪೇಷಂಟ್ಸ್ಗಳಲ್ಲಿ ಸ್ಪೆಸಿಫಿಕ್ ಸೆಟ್ ಆಫ್ ಇಶ್ಯೂಸ್ಗಳನ್ನು ಕ್ಯೂರ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ, ಕ್ಯೂರ್ ಅಲ್ಲ. ಸೊ ಬಹಳಷ್ಟು ಜನ ಅದನ್ನ ಅರ್ಧ ವಿಡಿಯೋ ನೋಡ್ಕೊಂಡ್ಬಿಟ್ಟು ಕ್ಯೂರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕ್ಯೂರ್ ಅಂತಲ್ಲ, ಡೆಫಿನೆಟ್ಲಿ ಒಳ್ಳೆ ಅದು ಕರೆಕ್ಟ್ ಇಂಡಿಕೇಶನ್ಸ್ ಹೆಲ್ಪ್ ಮಾಡೋಂಥ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಇನ್ನು ಈ ಒಂದು ಪಾರ್ಕಿನ್ಸನ್ಸ್ ಕಾಯಿಲೆ ಅಂತ ನಾವೇನ್ ಹೇಳ್ತೀವಿ, ಎಲ್ಲಾ ರೋಗ ಲಕ್ಷಣಗಳು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೋಗ ಲಕ್ಷಣ ಇರುತ್ತೆ. ಅವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಈ ಒಂದು ಕಾಯಿಲೆಗೆ? ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಕಾಯಿಲೆ, ಜ್ವರ ಬಂದ್ರೆ ಒಬ್ರಿಗೊಂದು ಜ್ವರ ಇರುತ್ತೆ, ಇನ್ನೊಬ್ರಿಗೆ ಬೇರೆ ತರನೇ ಜ್ವರ ಇರುತ್ತೆ. ಯಾವ ರೀತಿ ಅಂದ್ರೆ, ಈಗ ಚಿಕ್ಕ ಮಕ್ಕಳು ಒಂದು ಮಿಡಲ್ ಏಜು, ಒಂದು ನಾರ್ಮಲ್ ಏಜು ಅಂತ ಬಂದಂತಹ ಸಂದರ್ಭದಲ್ಲಿ
ಬೇರೆ ಬೇರೆ ಇರುತ್ತೆ. ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀರಾ ಈ ಒಂದು ಪಾರ್ಕಿನ್ಸನ್ಸ್ ಕಾಯಿಲೆನ ಏಜ್ ವೈಸ್ ಹೋಗ್ತಾ ನೋಡೋದಾದ್ರೆ? ಸೊ ಏನಾಗುತ್ತೆ ಅಂದರೆ ಪಾರ್ಕಿನ್ಸನ್ ಡಿಸೀಸಲ್ಲಿ ಈ ಮೊದಲೆಲ್ಲ ನಾವು ಎಲ್ಲರಿಗೂ ಒಂದೇ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ, ಆಂಟಿಬಯೋಟಿಕ್ ಡೋಸೇಜ್ ಕೊಟ್ಟಂಗೆ, ಯಾರಿಗೆ ಏನೇ ಆದರೂ ಒಂದೇ ಥರ ಔಷಧಿ ಕೊಟ್ಟುಬಿಡೋದು ಅಂತ ಹೇಳಿ. ಈಗ ಏನಾಗ್ತಾ ಇದೆ ಅಂದರೆ ಬರ್ತಾ ಏನಾಗ್ತಾ ಇದೆ ಅಂದರೆ ನಾವು ನೋಡ್ತಾ ಇದ್ದೇವೆ, ಯಾಕಂದರೆ ಜೆನೆಟಿಕ್ಸ್ ಅಂಶಗಳು ಗೊತ್ತಾದಂಗೆ, ಅಥವಾ ಕೆಲವೊಬ್ರಿಗೆ ಏನತ್ತೆ, ಕೆಲವೊಬ್ಬ ದಿನಕ್ಕೆ 10 ಮಾತ್ರೆ ಕೊಟ್ಟರು ಏನೂ ತೊಂದರೆ ಆಗೋದಿಲ್ಲ, ಕೆಲವೊಬ್ರಿಗೆ ಕಾಲು ಭಾಗ ಮಾತ್ರೆ ಕೊಟ್ಟರು ತಡ್ಕೊಳ್ಳೋದಿಲ್ಲ. ಸೊ ನಾವು ಸ್ಲೋಲಿ ವಿ ಆರ್ ಗೋಯಿಂಗ್ ಟು ಪರ್ಸನಲೈಸ್ ಮೆಡಿಸಿನ್ ಅಂತ ಹೇಳ್ತೇವೆ. ಪರ್ಸನಲೈಸ್ ಮೆಡಿಸಿನ್ ಅಂದರೆ ಈಗ ಅವ್ರ ಲಕ್ಷಣಕ್ಕೆ ಅವ್ರು ಯಾವ ವಯಸ್ಸಲ್ಲಿದ್ದಾರೆ, ಆ ವಯಸ್ಸಿಗೆ ಯಾವ ಥರ ಮಾತ್ರೆಗಳಿಂದ ಒಳ್ಳೇದಾಗುತ್ತೆ ಅಥವಾ ಯಾವ ಥರ ಮಾತ್ರೆಗಳಿಂದ ಕೆಟ್ಟದ್ದಾಗುತ್ತೆ, ಕೆಲವೊಂದು ಟೈಪ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸ್ಕೊಂಡ್ಬಿಟ್ಟು ಈಗ ಜೀನ್ ಬೇಸ್ ಥೆರಪಿಸ್ ಬರ್ತಾ ಇದಾವೆ. ಜೀನ್ ಬೇಸ್ ಥೆರಪಿಸ್ ಅಂದರೆ ನಿಮಗೆ ಈ ಥರದ ಜೀನ್ ಡಿಫೆಕ್ಟ್ ಇತ್ತಂದರೆ ಈ ಥರದ ಎಕ್ಸ್ಟ್ರಾ ಔಷಧಿ ಕೊಡೋದ್ರಿಂದ ಕಾಯಿಲೆದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ. ಯಾಕಂದರೆ ಪಾರ್ಕಿನ್ಸನ್ ಡಿಸೀಸು ಡೋಪಮಿನ್ ನರಗಳು ಕ್ಷೀಣಿಸೋದ್ರಿಂದ ಇದ್ರೂ ಆ ಪಾತ್ವೇಸ್ ಏನಂತ ಹೇಳ್ತೇವೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಆಗುತ್ತಂತ ಹೇಳ್ತೇವಲ್ಲ, ಅವು ಸಾಕಷ್ಟು ಥರದ್ದು ಕಾರಣಗಳಿದಾವೆ ಈ ಥರ ಪಾರ್ಕಿನ್ಸನ್ ಡಿಸೀಸ್ ಬೆಳ್ಕೊಂತ ಬರೋದಕ್ಕೆ. ನಮಗೆ ಯಾವ ಕಾರಣದಿಂದ ಯಾವ ಪೇಷಂಟಿಗೆ ಅಥವಾ ಯಾವ ಜನಕ್ಕೆ ಅದರಿಂದ ಬರ್ತಾ ಇದೆ ನೋಡಿಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಅವಾಗೆ ಆ ಪರ್ಸನಲೈಸ್ ಟ್ರೀಟ್ಮೆಂಟ್ ಆಗುತ್ತೆ, ಬೆಸ್ಟ್ ಔಟ್ಕಮ್ಸ್ ಇರುತ್ತೆ. ಯಾಕಂದರೆ ಸಣ್ಣ ವಯಸ್ಸಲ್ಲಿದ್ದವ್ರಿಗೆ ಬೇರೆ ಥರ ಟ್ರೀಟ್ಮೆಂಟ್ ಬೇಕೇ ಬೇಕು. ಆಮೇಲೆ ಕೆಲವೊಂದು ಔಷಧಿಗಳು ಅವ್ರಿಗೆ ಇಡೀ ದಿನ ತೊಗೊಳಕ್ಕಾಗಲ್ಲ, ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಸಾಯಂಕಾಲ ಬರೋಕ್ಕಾಗೋದಿಲ್ಲ. ಸೊ ಯಾವ ಔಷಧಿ ಇಡೀ ದಿನ ಕೆಲಸ ಮಾಡುತ್ತೆ, ಅಥವಾ ಕೆಲವೊಬ್ಬರಿಗೆ ಈ ಥರದ ಔಷಧಿ ಕೊಟ್ಟರೆ ಬೇರೆ ಥರ ಸೈಡ್ ಎಫೆಕ್ಟ್ಸ್ಗಳು ಬರುತ್ತೆ ಅಂತ ಗೊತ್ತಿರುತ್ತೆ. ಕೆಲವೊಬ್ರಿಗೆ ನಾನ್ ಮೋಟಾರ್ ಸಿಂಪ್ಟಮ್ಸ್ ಡಾಮಿನೆಂಟ್ ಇರ್ತಾರೆ, ಅಂಥವ್ರಿಗೆ ನಾವು ಕೆಲವೊಂದು ಮಾತುಗಳು ಕೊಡೋಕ್ಕೆ ಸಾಧ್ಯ ಇಲ್ಲ, ಅಂಥವ್ನ ಅವಾಯ್ಡ್ ಮಾಡ್ಕೋಬೇಕು. ನಾವು ಅವನ್ನ ನೋಡ್ಕೊಂಡು ನಾವು ಅಡ್ಜಸ್ಟ್ಮೆಂಟ್ಗಳು ಮಾಡಿ. ಸೊ ಈಗ ನೆಕ್ಸ್ಟ್ 5 to 10 yearsಲ್ಲಿ ಪರ್ಸನಲೈಸ್ ಮೆಡಿಸಿನ್ ವಿಲ್ ಬಿಕಮ್ ಎ ವೆರಿ ಮೇಜರ್ ಒಂದು ಗುರಿ ಆಗ್ಬಿಡುತ್ತೆ ಪಾರ್ಕಿನ್ಸನ್ ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ. ಓಕೆ ಡಾಕ್ಟರ್, ಈ ಒಂದು ಪಾರ್ಕಿನ್ಸನ್ಸ್ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾರೆ, ಈ ತರ ಒಂದಷ್ಟು ವಿಡಿಯೋಗಳನ್ನ ನೋಡಿ ಕನ್ಫ್ಯೂಷನ್ ಆಗಿರುತ್ತೆ, ಮತ್ತೆ ಬೇಗ ವಾಸಿ ಆಗ್ಬಿಡುತ್ತೆ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಟ್ರೀಟ್ಮೆಂಟ್ ತಾನೇ ಮಾಡ್ಕೊಂಡ್ರಾಯ್ತು ಅನ್ನುವಂತಹ ಬೇಜವಾಬ್ದಾರಿ ತರನು ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ತಮಗೆ ಧನ್ಯವಾದ. ನಮಸ್ಕಾರ, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದು ಡಾಕ್ಟರ್ ಪ್ರಶಾಂತ್ ಅವರು. ನೀವು ಕೂಡ ಅವರನ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇದ್ರೆ ಅವರ ವಿಳಾಸ ಈಗ ಬರುತ್ತೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೀವು ಕೂಡ ಅವರನ್ನ ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೆನಪಿರಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.